ದೇಶದಲ್ಲಿ ಏಕಾಏಕಿ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗ್ತಿದೆ. ಒಟ್ಟಾರೆ 1828 ಪ್ರಕರಣಗಳ ಪೈಕಿ 1634 ಪ್ರಕರಣಗಳು ನೆರೆ ರಾಜ್ಯ ಕೇರಳದಲ್ಲೇ ವರದಿಯಾಗಿವೆ. ಇನ್ನು ಕೇರಳ ನಂತರ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚು ಕೋವಿಡ್ ಆಕ್ಟಿವ್ ಪ್ರಕರಣಗಳಿರೋದು ಮತ್ತದೇ ಹಳೆಯ ಕೊರೋನಾ ಆತಂಕ ನಿರ್ಮಿಸಿದೆ. ಈ ಮಧ್ಯೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಸಂಬಂಧ ಆರೋಗ್ಯ ತಜ್ಞರು, ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ರೂಪಾಂತರಿ JN1 ವೈರಸ್ನ ಅಪಾಯ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. ಎಚ್ಚರ ಎಚ್ಚರ, ಕೇರಳದಲ್ಲಿ ಮತ್ತೆ ಕೊರೋನಾ ಹೆಚ್ಚಳ. ಕೇರಳ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಕೋವಿಡ್ ಪ್ರಕರಣ. ಕೋವಿಡ್ ಮುಗಿಯದ ಕಥೆ. ವೈರಸ್ ಜೊತೆ ಬದುಕಲು ಕಲಿಬೇಕು ಅಂತ ಹೇಳೋ ವೈದ್ಯರ ಮಾತು ಪದೇ ಪದೇ ಪ್ರೂವ್ ಆಗ್ತಿದೆ. ವರ್ಷಗಳಿಂದ ಸೈಲೆಂಟ್ ಇದ್ದ ಚೀನಾ ವುಹಾನ್ ವೈರಸ್ ಹೊಸ ರೂಪದೊಂದಿಗೆ ಮತ್ತೆ ವೈಲೆಂಟ್ ಆಗಲು ಹೊಂಚು ಹಾಕಿದಂತಿದೆ. ವೈರಲ್ ಫೀವರ್ ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳ ನಡುವೆ ರಾಜ್ಯದಲ್ಲಿ ಕೋವಿಡ್ ಆತಂಕ ಶುರುವಾಗಿದೆ. ಇಷ್ಟು ದಿನ ಸೈಲೆಂಟ್ ಇದ್ದ ಕೊರೋನಾ ಈಗ ಮತ್ತೆ ರೂಪ ಬದಲಿಸಿ ಆರ್ಭಟಿಸಲು ಮುಂದಾಗಿದೆ. ಒಮಿಕ್ರಾನ್ನ ಉಪತಳಿಯಾದ JN1 ಆತಂಕ ಶುರುವಾಗಿದೆ. ಜಗತ್ತನ್ನೇ ಬೆಚ್ಚಿ ಬೀಳಿಸಿ ಕೋಟ್ಯಾಂತರ ಜನರ ಬಲಿ ಪಡೆದಿದ್ದ ಕೊರೋನಾ ಆತಂಕ ಮತ್ತೆ ಶುರುವಾಗಿದೆ. ಇನ್ಮುಂದೆ ಕೋವಿಡ್ ಕಾಟ ಇರಲ್ಲ ಅಂತ ನಿರಾಳರಾಗ್ತಿದ್ದ ಹೊತ್ತಲ್ಲೇ ಈ ಮಹಾಮಾರಿಯ ಹೊಸ ರೂಪಾಂತರಿ ವೈರಸ್ ದೇಶಕ್ಕೆ ಕಾಲಿಟ್ಟಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳು ದಿಢೀರ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿವೆ. ದೇಶದಲ್ಲೇ ಕೇರಳದ ನಂತರ ಅತಿ ಹೆಚ್ಚು ಆಕ್ಟಿವ್ ಕೇಸಸ್ ನಮ್ಮ ಕರ್ನಾಟಕದಲ್ಲೇ ವರದಿಯಾಗಿದ್ದು ಆತಂಕದ ಛಾಯೆ ಮೂಡಿದೆ. ದೇವರ ನಾಡು ಕೇರಳದಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಹೀಗಾಗಿ ನಮ್ಮಲ್ಲಿಯೂ ಕೊರೋನಾ ಆತಂಕ ಮತ್ತೆ ಶುರುವಾಗಿದೆ. ಕಳೆದ 3 ವರ್ಷದ ಹಿಂದೆ ಭಾರತದಲ್ಲಿ ಮೊದಲ ಪ್ರಕರಣ ಕೇರಳದಲ್ಲೇ ಕಂಡು ಬಂದಿತ್ತು. ಈಗ ಮತ್ತೆ ಅದೇ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗದ ಪ್ರಕರಣಗಳು ಹೆಚ್ಚಾಗ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ನಿರಂತರ ಮುಂಜಾಗ್ರತೆ ವಹಿಸುವಂತೆ ಸೂಚನೆಗಳನ್ನ ಕೇಂದ್ರ ಆರೋಗ್ಯ ಇಲಾಖೆ ನೀಡಿದೆ. ಕೇರಳದಲ್ಲಿನ ಕೊರೋನಾ ಏರಿಕೆ ಆತಂಕ ರಾಜ್ಯಕ್ಕೆ ಡವಢವ ಎನಿಸಿದೆ. ಕೋವಿಡ್-19ಗೆ ಕಾರಣವಾಗುವ ವೈರಸ್ನ ಹೊಸ ರೂಪಾಂತರಿ ಮತ್ತೆ ಕೇರಳದಲ್ಲಿ ಕಂಡು ಬಂದಿದೆ. ದಿನದಿಂದ ದಿನಕ್ಕೆ ಕೇರಳದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದೇಶದಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ 90% ಹೊಸ ಕೋವಿಡ್ ಪ್ರಕರಣಗಳು ಕೇರಳದಲ್ಲೇ ದಾಖಲಾಗಿದೆ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗ್ತಿದ್ದು ಕರ್ನಾಟಕದ ಗಡಿ ಭಾಗದಲ್ಲೂ ಆತಂಕ ಹೆಚ್ಚಾಗಿದೆ. ಒಮಿಕ್ರಾನ್ನ ಹೊಸ ರೂಪಾಂತರ JN1 ಕೇರಳದಲ್ಲಿ ಕಂಡು ಬಂದಿದ್ದು ಇದರಿಂದ ಕೋವಿಡ್ನ ಹೊಸ ಭಯ ಹೆಚ್ಚಾಗಿದೆ. ಕೊರೋನಾ ಎಂಬ ಮಹಾಮಾರಿ ಕಾಟ ಇನ್ನಿರಲ್ಲ ಎಂದು ಖುಷಿಯಲ್ಲಿರುವಾಗಲೇ ಮತ್ತೆ ಕೊರೋನಾ ಭೀತಿ ಆವರಿಸಿದೆ. ಈ ವರ್ಷವೂ ಡಿಸೆಂಬರ್ನಲ್ಲಿಯೇ ಈ ಭೀತಿ ಶುರುವಾಗಿದೆ. ಕೊರೋನಾದ ಹಲವು ರೂಪಾಂತರಗಳನ್ನ ನೋಡಿದ್ದೇವೆ. ಅವುಗಳಲ್ಲಿ ಡೆಲ್ಟಾ ರೂಪಾಂತರ ತುಂಬಾನೇ ನಷ್ಟ ಉಂಟು ಮಾಡಿತ್ತು. ಈ ಅವಧಿಯಲ್ಲಿ ಹಲವಾರು ಸಾವು ನೋವುಗಳು ಉಂಟಾಯಿತು. ಜನರು ಆರ್ಥಿಕವಾಗಿ, ಮಾನಸಿಕವಾಗಿ ತುಂಬಾ ಸಂಕಷ್ಟ ಅನುಭವಿಸಿದ್ರು. ಜಗತ್ತಿನಾದ್ಯಂತ ಕೊರೋನಾ ವೈರಸ್ಗೆ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ಇನ್ನು ಅನೇಕರು ತಮ್ಮ ಕುಟುಂಬವನ್ನೇ ಕಳೆದುಕೊಂಡು ಅನಾಥರಾದ್ರು. ಅಲ್ಲದೆ ಇನ್ನೇನು ಕೊರೋನಾ ಹೋಯ್ತಪ್ಪ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಹೊಸ ರೂಪಾಂತರದ ರೂಪದಲ್ಲಿ ಆಗಾಗ್ಗೆ ಈ ಕೊರೋನಾ ಕಾಡುತ್ತಲೇ ಇದೆ. ಆಗ್ನೇಯ ಏಷ್ಯಾದ ಸಿಂಗಾಪುರ್, ಮಲೇಷಿಯಾ ಮತ್ತು ಇಂಡೋನೇಷ್ಯಾದಂತಹ ಹಲವಾರು ದೇಶಗಳು ಕೊರೋನಾ ಪ್ರಕರಣಗಳಲ್ಲಿ ದಾಖಲೆಯ ಸಂಖ್ಯೆಯನ್ನ ವರದಿ ಮಾಡ್ತಾ ಇರುವ ಸಮಯದಲ್ಲೇ ಕೇರಳದಲ್ಲಿ ಸಹ ಕೊರೋನಾ ವೈರಸ್ ಪ್ರಕರಣ ಏರಿಕೆಯಾಗಿರೋದು ಕಂಡುಬಂದಿದೆ. ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷ್ಯಾ ಸೇರಿದಂತೆ ಕೆಲವು ದೇಶಗಳಲ್ಲಿ ಕೊರೋನಾ ಪ್ರಕರಣಗಳು ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಿದೆ. ಈ ನಡುವೆ ಕೇರಳದಲ್ಲೂ ಕೊರೋನಾ ಏರಿಕೆ ಕಂಡು ಬಂದಿದೆ. ಒಮಿಕ್ರಾನ್ನ ಉಪತಳಿಯಾದ JN1 ಹೆಚ್ಚಳವು ಪಕ್ಕದ ರಾಜ್ಯ ಕೇರಳದಲ್ಲಿ ಆತಂಕಕ್ಕೆ ಮನೆ ಮಾಡಿದೆ. ಹೀಗಾಗಿ ನಮ್ಮಲ್ಲಿಯೂ ಕೊರೋನಾ ಏರಿಕೆಯ ಆತಂಕ ಶುರುವಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.